ದಾವಣಗೆರೆ ಸಂಬಂಧಪಟ್ಟಂತೆ ಬಿಜೆಪಿಯ ಮ್ಯಾನಿಫೆಸ್ಟೋವನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ. 12 ಗಂಟೆಗೆ ಅಲ್ಲಿ ಪ್ರೆಸ್ ಮೀಟ್ ಕರೆದಿದ್ದೀರಿ. ಅಲ್ಲಿ 12 ಗಂಟೆಗೆ ನಾವು ಬಿಡುಗಡೆ ಮಾಡ್ತಾ ಇದ್ದೀರಿ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ದುರಾಡಳಿತ, ಭ್ರಷ್ಟಾಚಾರ, 60% ಕಮಿಷನ್ನು ಇದರಲ್ಲೇ ಮುಳುಗೋಗಿದೆ. ಅಭಿವೃದ್ಧಿ ಕಾರ್ಯ ಅನ್ನೋದು ಇಲ್ಲೇ ಇಲ್ಲ. ಇವರು ಸಾಲದ ರಾಮಯ್ಯ. ಈ ವರ್ಷವೂ ಕೂಡ 1,32,000 ಕೋಟಿ ಸಾಲ ಮಾಡಿದ್ದಾರೆ. ಸಿದ್ದರಾಮಯ್ಯ ಒಬ್ಬನೇ 4 ಲಕ್ಷಕ್ಕೂ ಹೆಚ್ಚು, 4 ಲಕ್ಷ ಕೋಟಿಗೂ ಹೆಚ್ಚು ಸಾಲ ಮಾಡಿದ್ದಾರೆ. ಅಂದರೆ ಒಬ್ಬೊಬ್ಬರ ತಲೆ ಮೇಲೆ 80,000 ಸಾಲದ ಹೊರೆಯನ್ನು ಹಾಕಿದ್ದಾರೆ. ಅದರಿಂದ ಈ ಸರ್ಕಾರ ನಂಬಿ ಕುಳಿತರೆ ಕೊನೆಗೆ ಗ್ಯಾರಂಟಿ ದುಡ್ಡನ್ನು ಕೊಟ್ಟಿಲ್ಲ. 5,000 ಕೋಟಿ ಗೃಹಲಕ್ಷ್ಮಿ ಕೊಡಬೇಕಾಯಿತು, ಕೊಟ್ಟಿಲ್ಲ. ಅನ್ನಭಾಗ್ಯದು 750 ಕೋಟಿ ಕೊಡಬೇಕಾಯಿತು, ಕೊಟ್ಟಿಲ್ಲ. ಮತ್ತು ಸಾಲಗಾರ ಸಿದ್ದರಾಮಯ್ಯ ಸಾಲ ಆಗ್ಬಿಟ್ಟವನೆ, ಕಾಂಟ್ರಾಕ್ಟರ್ ಹತ್ರ ಸಾಲ, ಅಭಿವೃದ್ಧಿ ಕಾರ್ಯ ಇಲ್ಲ. ಇದೆಲ್ಲನೂ ಕೂಡ ಈ ಚುನಾವಣೆಯಲ್ಲಿ ಪ್ರತಿಬಿಂಬ ಆಗ್ತಾಯಿದೆ. ಇದರಿಂದ ಈ ಸರ್ಕಾರ ಮುಂದೆ ಗೆಲ್ಲಲ್ಲ. 2028ಕ್ಕೆ ಬಿಜೆಪಿ ಸರ್ಕಾರನೇ ಬರೋದು. ಅದರಿಂದ ಜನ ಈ ಸರ್ಕಾರನ ಕಿತ್ತೊಗೆಯೋಕ್ಕೆ ಈಗಲೇ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಅದರಲ್ಲಿ ಬಿಜೆಪಿ ಬೆಂಬಲ ಕೊಡ್ತಾರೆ, ಬಿಜೆಪಿಗೆ ಮತ ಹಾಕ್ತಾರೆ. ಅಭಿವೃದ್ಧಿ ದೃಷ್ಟಿಯಿಂದ ಬಿಜೆಪಿ ಸರ್ಕಾರ ಒಳ್ಳೆಯದು. ನಮ್ಮ ಬಿಜೆಪಿಯ ಕಂಡೆತ್ತುಗಳಿಗೆ ಓಟ್ ಹಾಕ್ಬೇಡಿ ಅಂತ ಸಿಎಂ ಯಾರು ಅಂತ ಗೊತ್ತಾಗೈತಲ್ಲ. ಕುಂಟೆತ್ತುಗಳು ಅಂತ ಯಾರು ಇಡೀ ರಾಜ್ಯಕ್ಕೆ ಗೊತ್ತಾಗ್ಬಿಡುತ್ತೆ. ಡಿ.ಕೆ. ಶಿವಕುಮಾರು, ಸಿದ್ದರಾಮಯ್ಯ ಕೈ ಎತ್ತುಬಿಟ್ಟು ನಾವು ಜೋಡೆತ್ತು ಅಂತಂದ್ರು. ಇವಾಗ ಕುಂಟೆತ್ತ ಆಗ್ಬಿಟ್ಟವು. ಅವ್ರೊಂದು ಕಡೆ, ಇವ್ರೊಂದು ಕಡೆ. ಇವ್ರ ದಾರಿಗೆ ಅವ್ರು ಬರಲ್ಲ, ಅವ್ರ ದಾರಿಗೆ ಇವ್ರು ಬರಲ್ಲ. ಪಾಪ ಡಿ.ಕೆ. ಶಿವಕುಮಾರ್ ಪಕ್ಷಿ ಅಂತೆ ಕಾಯ್ತಾವ್ರೆ. ಅಧಿಕಾರ ಹಸ್ತಾಂತರಕ್ಕೆ ಕೊಡ್ತಾ ಇಲ್ಲ ಇವರು. ಅದರಿಂದ ಈಗ ಕುಂಟೆತ್ತುಗಳು ಇವು. ಅದರಿಂದ ಈ ಕುಂಟೆತ್ತುಗಳು ಬೇಡ. ನಮ್ಮ ಸರ್ಕಾರ ಇದ್ದಾಗ ನಾವು ಹೆಚ್ಚು ಸಾಲವನ್ನು ಮಾಡದೆ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೊಟ್ವಿ. ಆದರೆ ಈ ಸರ್ಕಾರ ಬಂದು 3 ವರ್ಷ ಆದರೂ ಎಲ್ಲೂ ಅಭಿವೃದ್ಧಿ ಕಾರ್ಯದ ಒಂದು ಕಲ್ಲಾಕಿಲ್ಲ. ಏನೇನು ಉದ್ಘಾಟನೆ ಮಾಡ್ತಾವ್ರೋ ಅವೆಲ್ಲ ನಮ್ಮ ಬಿಜೆಪಿ ಕಾಲದಲ್ಲಿ ಹಣ ಬಿಡುಗಡೆ ಮಾಡಿರೋದಕ್ಕೆ ಈಗ ಅವರು ಪೂಜೆ ಮಾಡಿ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಷ್ಟೇ. ಸರ್ಕಾರದಿಂದ ಜನರ ಮೇಲೆ ಬೆಲೆ ಏರಿಕೆ ಯುದ್ಧ ಮಾಡ್ತಿದ್ದೆ ಅಂತ ಈಗ ಡಿ.ಕೆ. ಶಿವಕುಮಾರ್ ಪ್ರೆಸ್ ಮಾಡಿ ಬೆಲೆ ಕಡಿಮೆ ಮಾಡಿದಾರಲ್ಲ. ಪೆಟ್ರೋಲು, ಡೀಸೆಲ್ ಬೆಲೆ ಕಡಿಮೆ ಮಾಡಿದ್ದಾರೆ. ತುಪ್ಪದ ಬೆಲೆ ಕಡಿಮೆ ಮಾಡಿದರು. GST ಇಲ್ಲಿ ಕರ್ನಾಟಕದಲ್ಲಿ ಜಾಸ್ತಿ ಮಾಡಿಬಿಟ್ರಲ್ಲ. ಅಲ್ಲಿ ಕಡಿಮೆ ಮಾಡ್ತಾರೆ, ಕರ್ನಾಟಕದಲ್ಲಿರೋ ಸರ್ಕಾರ ಜಾಸ್ತಿ ಮಾಡ್ತಾರೆ. ನೋಡಿ, ಇನ್ನೊಂದು ಈ 2 ಬೈ ಎಲೆಕ್ಷನ್ ಆದಮೇಲೆ ಜನರ ಮೇಲೆ ಎಲ್ಲ ತೆರಿಗೆ ಹಾಕ್ತಾರೆ. ಪೆಟ್ರೋಲು, ಡೀಸೆಲ್ಲು ಏನೇನಿದೆಯೋ ಎಲ್ಲದರ ಮೇಲೂ ತೆರಿಗೆ ಶುರುವಾಗ್ತದೆ. ಮಾರಿ ಹಬ್ಬ ಶುರು ಮಾಡ್ತಾರೆ. ಅದರಿಂದ ಜನ ಕೂಡ ಇವಾಗೇ ಇವ್ರಿಗೆ ಬುದ್ಧಿ ಕಲಿಸ್ತಾರೆ. ಆ ತೆರಿಗೆ ಹಾಕೋದಾದರೂ ತಪ್ಪೈತೆ. ಓಕೆ ಸರ್, ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಆದರೆ ಜನಪ್ರತಿನಿಧಿಗಳು IPL ಟಿಕೆಟ್ ಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ತಿದ್ದಾರೆ ಸರ್ಕಾರ. ಅವರು ಬುಕ್ಕಿಂಗ್ IPL ಟಿಕೆಟನ್ನು ಕಾಸು ಕೊಟ್ಟು ತಗೊಳೋದು ಒಳ್ಳೆಯದು. ನಾನು ಕೂಡ ವಿಧಾನಸಭೆಯಲ್ಲಿ ಹೇಳಿದ್ದೀನಿ, ಫ್ರೀ ಏನು ಕೊಡಬೇಡಿ, ಕಾಸು ಕೊಟ್ಟು ಕೊಡಿ. ಅವರು ಹೋಗೋದಕ್ಕಿಂತ ಅವರ ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿರ್ತಕ್ಕಂಥ ಅವ್ರ MLA ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಕ್ರಿಕೆಟ್ ಕ್ಲಬ್ಗಳಿರ್ತವೆ. ಆ ಕ್ಲಬ್ಗಳಿಗೆ ಕೊಡಬೇಕು ಅವರು. ಅವಾಗ ಅದಕ್ಕೆ ಉಪಯೋಗ ಆಗ್ತೈತೆ. ನಾವು ಹೋಗೋದು, ಈಗ ಸಿದ್ದರಾಮಯ್ಯನವ್ರ ಗ್ಯಾಂಗ್ ಸಮೇತ ಹೋಗ್ತಾರೆ, ಡಿ.ಕೆ. ಶಿವಕುಮಾರ್ ಗ್ಯಾಂಗ್ ಸಮೇತ ಹೋಗ್ತಾರೆ. ಅದು ಬಿಟ್ಟು ಏನು MLAಗಳಿಗೆ IPL ಟಿಕೆಟ್ ಸಿಗುತ್ತೆ, ಅದನ್ನು ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿರುವಂಥ ಕ್ರಿಕೆಟ್ ಕ್ಲಬ್ಸ್ ಏನಿದೆ, ಪ್ಲೇಯರ್ಸ್ ಏನಿದ್ದಾರೆ ಅವ್ರು ಕೊಟ್ಟರೆ ಇನ್ನಷ್ಟು ಉತ್ತೇಜನ ಆಗ್ತದೆ. ಇನ್ನಷ್ಟು ಒಳ್ಳೆಯ ಪ್ಲೇಯರ್ಸು ಜಿಲ್ಲೆಗಳಲ್ಲಿ ತಯಾರಾಗ್ತಾರೆ. ಆ ದೃಷ್ಟಿಯಿಂದ, ನನ್ನ ದೃಷ್ಟಿಯಿಂದ ನಾನು ಮಾತಾಡಿದ್ದೀನಿ ವಿಧಾನಸಭೆಯಲ್ಲಿ. ನಾನು ಫ್ರೀ ಟಿಕೆಟ್ಗೆ ನಾನು ಕ್ಲೈಮ್ ಮಾಡಿಲ್ಲ, ಮಾಡೋದು ಇಲ್ಲ, ನಾನು ಹೋಗೋದು ಇಲ್ಲ. ರೇರ್ 1000 ಮ್ಯಾಚ್ ಆದರೂ 1 ಮ್ಯಾಚ್ಗೂ ಹೋಗಿಲ್ಲ. ಹೋದ್ರೂ ಅರ್ಧ ಗಂಟೆ ನಾನು ಇರಲ್ಲ. ನಾನು ಕಬಡ್ಡಿ ಪ್ಲೇಯರು. ಅದರಿಂದ ನಾನು ಕಬಡ್ಡಿ ಆಡೋದು ಗೊತ್ತೇ ಹೊರತು ಕ್ರಿಕೆಟ್ ಆಡೋಕ್ಕೆ ನನಗೆ ಅಷ್ಟಾಗಿ ಬರಲ್ಲ. ಅದರಿಂದ ಯಾರ್ಯಾರು ಇದ್ದಾರೋ ಅವರು ದುಡ್ಡು ಕೊಟ್ಟು ತೊಗೊಂಡು ಹೋದರೆ ಒಳ್ಳೆಯದು.